ಇವತ್ತಿನ ಈ ವಿಡಿಯೋದಲ್ಲಿ ಅಮೆಝಾನ್ ಪೇ ICICI ಕ್ರೆಡಿಟ್ ಕಾರ್ಡ್ ಬಂದಿದೆ. ಅದು ಯಾವ ರೀತಿಯಾಗಿರುತ್ತೆ, ಏನೇನು ಫೀಚರ್ಸ್ ಇದೆ, ಯಾವ ರೀತಿಯಾಗಿ ಪಿನ್ ಜನರೇಟ್ ಮಾಡಬೇಕು, ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಪ್ಲೈ ಆದ ನಂತರ ಏನೇನು ಪ್ರೊಸೀಜರ್ ಇತ್ತು, ಏನೇನು ಯಾವ ರೀತಿಯಾಗಿ ಅಪ್ರೂವ್ ಆಯಿತು, ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇದೊಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್, ಲೈಫ್ ಟೈಮ್ ಫ್ರೀ ಇರುತ್ತೆ, ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ, ಮತ್ತು ಯಾವುದೇ ರೀತಿಯಾದ ಒಂದು ಜಾಯ್ನಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ. ಅದಕ್ಕಾಗಿ ಇದೊಂದು ಕಂಪ್ಲೀಟ್ಲಿ ಒಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ತೀನಿ. ನೀವೇನಾದರೂ ICICI ಕಸ್ಟಮರ್ ಇದ್ದರೆ ಇದು ಖಂಡಿತವಾಗಲೂ ನಿಮಗೆ ಈಸಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ನೀವು ITR ಮತ್ತು ಸ್ಯಾಲ್ರಿಡ್ ಇದ್ದರೆ ಅದನ್ನು ಕೊಟ್ಟು ನೀವು ತೊಗೋಬೋದು. ಮೊದಲನೇದಾಗಿ ಇದರಲ್ಲಿ ಏನೇನಿದೆ ನೋಡೋಣ. ಮೊದಲನೇದಾಗಿ ಇದು ಬ್ಲೂ ಡಾಟ್ ಮುಖಾಂತರ ನಿಮಗೆ ಡೆಲಿವರಿ ಆಗುತ್ತೆ. ಕೇವಲ ಒಂದು 3ರಿಂದ 4 ದಿನಗಳಲ್ಲಿ ಅಪ್ರೂವ್ ಆದ ದಿನದಿಂದ ನಿಮಗೆ ಸಿಗುತ್ತೆ ನಿಮ್ಮ ಅಡ್ರೆಸ್ಗೆ. ಇದರಲ್ಲಿ ನೋಡೋದಾದರೆ ಇಲ್ಲಿ ಒಂದೇ ಪೇಪರ್ ಇದೆ, ಯಾವುದೇ ರೀತಿಯಾದ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರ್ಬೋದು ಏನೂ ಇಲ್ಲ. ಇಲ್ಲಿ ಕಡೆ ಕಾರ್ಡ್ ಇದೆ, ನಾನು ನಿಮಗೆ ತೋರಿಸ್ತೇನೆ. ಆಮೇಲೆ ಮೊದಲಾಗಿ ಇಲ್ಲಿ ವೆಲ್ಕಮ್ ಲೆಟರ್ನಲ್ಲಿ ನೋಡ್ಬೋದು ನಮ್ಮ ಅಡ್ರೆಸ್ಸು ಇದೆಲ್ಲ ಇರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಇದೊಂದು ಪ್ರೈಮ್ ಕಸ್ಟಮರ್ಗೆ ಒಂದು 5% ಕ್ಯಾಶ್ಬ್ಯಾಕ್ ಇರುತ್ತೆ, ನಾನ್ ಪ್ರೈಮ್ಗೆ 3% ಇರುತ್ತೆ, ಮತ್ತು ಕೆಲವೊಂದಿಷ್ಟು ಮರ್ಚೆಂಟ್ಸ್ಗಳಿಗೆ ಒಂದು 2% ಕ್ಯಾಶ್ಬ್ಯಾಕ್ ಇರುತ್ತೆ. ಮತ್ತು ಇನ್ನಿತರ ಎಲ್ಲಿ ಬೇಕಾದಲ್ಲೂ ಈ ಕಾರ್ಡ್ ಯೂಸ್ ಮಾಡಿದರೆ 1% ಅದು ನಿಮಗೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲಾಗಿ ಈ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೂಡ ನೀವು ಇದ್ರ ಬಗ್ಗೆನೂ ಕೂಡ ತಿಳ್ಕೊಬೋದು, ಮತ್ತು ಅದೇ ರೀತಿಯಾಗಿ ಅದನ್ನು ಟ್ರಾನ್ಸಾಕ್ಷನನ್ನು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದೊಂದು ಅಮೆಝಾನ್ ಪೇ ಬ್ಯಾಲೆನ್ಸ್ಗೆ ನಿಮ್ಮ ಒಂದು ಕ್ಯಾಶ್ಬ್ಯಾಕು ಬಂದು ಕ್ರೆಡಿಟ್ ಆಗುತ್ತೆ. ನಮಗೆ ಕ್ರೆಡಿಟ್ ಲಿಮಿಟ್ ಇಲ್ಲಿ ನೋಡ್ಬೋದು 1,20,000 ಕೊಟ್ಟಿದ್ದಾರೆ. ಅದು ಕ್ಯಾಶ್ ಲಿಮಿಟ್ ಏನು ಯೂಸ್ ಮಾಡ್ಕೋಬೇಡಿ, ಕೊಟ್ಟಿರ್ತಾರೆ. ಆದರೆ ಇಲ್ಲಾಂದರೆ ತುಂಬಾ ಚಾರ್ಜಸನ್ನು ನೀವು ಕಟ್ಟಬೇಕಾಗುತ್ತೆ. ಅದಕ್ಕಾಗಿ ನೀವು ಆನ್ಲೈನಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದ ಒಂದು ಕ್ಯಾಶ್ ವಿಡ್ರಾ ಮಾಡಬೇಡಿ. ಇಲ್ಲಿ ಪೇಜ್ ಹಿಂದ್ಗಡೆ ನೋಡೋಕ್ಕಿಂತ ಮುಂಚೆ ಕಾರ್ಡನ್ನು ನೋಡೋಣ. ಕಾರ್ಡನ್ನು ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಇದೊಂದು ವೀಸಾ ಬ್ರ್ಯಾಂಡಿಂಗ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಮಾಸ್ಟರ್ ಕಾರ್ಡ್ ರೂಪಾಯಿ ಸಿಗೋದಿಲ್ಲ, ಇದೊಂದು ವೀಸಾ ಕಾರ್ಡ್ ಅಂತಲೇ ಹೇಳ್ಬೋದು. ಮತ್ತು ಹಿಂದ್ಗಡೆ ನೋಡೋದಾದರೆ ಇಲ್ಲಿ ಒಂದು CVV ನಂಬರ್ ಎಲ್ಲವೂ ಇರುತ್ತೆ. ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಇದು ಒಂದು ಒಳ್ಳೆ ಕಾರ್ಡ್ ಇದೆ, ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅದೇ ರೀತಿಯಾಗಿ ಇದು ಕೂಡ ಒಂದು ಚಿಪ್ ಎನೇಬಲ್ಡ್ ಇರುತ್ತೆ, ಮತ್ತು ಇದರಲ್ಲಿ NFC ಕೂಡ ಇರುತ್ತೆ. ನೀವು ಟ್ಯಾಪ್ ಆ್ಯಂಡ್ ಪೇಯನ್ನು 5,000 ಒಳಗಾಗಿ ನೀವು ಯೂಸ್ ಮಾಡ್ಬೋದು. ಮತ್ತು ನೀವು ಇದನ್ನ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಏನಂತ ಇಲ್ಲಿ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಸಹ ನೀವು ನೋಡ್ಬೋದು. ಮತ್ತು ಅದೇ ರೀತಿಯಾಗಿ ಈ ಕಾರ್ಡು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ರೀತಿಯಾಗಿ ಇವು ಪ್ರೈಮ್ ಡೇ ಕೂಡ ಬರ್ತಾ ಇದೆ. ಪ್ರೈಮ್ ಡೇನಲ್ಲಿ ನಿಮಗೆ ಹೆಚ್ಚಿನ ಒಂದು ಕ್ಯಾಶ್ಬ್ಯಾಕ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈಗ ಯಾವ ರೀತಿಯಾಗಿ ಕಾರ್ಡ್ ಅಪ್ರೂವ್ ಆಯಿತು ನೋಡೋಣ ಬನ್ನಿ. ಮೊದಲೇದಾಗಿ ಅಮೆಝಾನ್ ಪೇ ಸೆಕ್ಷನ್ಗೆ ಬಂದು ಅಮೆಝಾನ್ ICICI ಕಾರ್ಡ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ನಾನು ಹಿಂದಿನ ನೋಡೋದಲ್ಲಿ ಅಪ್ಲೈ ಮಾಡಿದ ನಂತರ 1-2 ದಿನ ವೇಟ್ ಮಾಡಿದೆ. ನೀವೇನಾದರೂ ICICI ಕಸ್ಟಮರ್ ಆಗಿದ್ದರೆ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನಮ್ಮದು ICICI ಕಸ್ಟಮರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಸಿಕ್ತು. ನೀವು ನಾನ್ ICICI ಕಸ್ಟಮರ್ ಇದ್ದರೆ ಕೆಲವೊಂದಿಷ್ಟು ವೆರಿಫಿಕೇಷನ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಮತ್ತು ಎಲ್ಲವೂ ಇನ್ಕಮ್ ಪ್ರೂಫ್ಗಳು ಎಲ್ಲ ಚೆನ್ನಾಗಿದೆ ಅಂದರೆ ಅವರು ಕೂಡ ನಿಮಗೆ ಇನ್ಸ್ಟಂಟಾಗಿ ಪ್ರೊವೈಡ್ ಮಾಡ್ತಾರೆ. ಮತ್ತು ಯಾವುದಕ್ಕಾಗಿ ನಿಮ್ಮದು ಕ್ಯಾನ್ಸಲ್ ಆಗಿದೆ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಅಂತಲೂ ಕೂಡ ಅದನ್ನು ಕೂಡ ನಿಮಗೆ ಮೇಲ್ ಕೂಡ ಮಾಡ್ತಾರೆ. ಈಗ ನಮ್ಮದು ಅಪ್ರೂವ್ ಆಗಿದೆ. ಅಪ್ರೂವ್ ಆದ ನಂತರ ಇಲ್ಲಿ ಮೊದಲೇದಾಗಿ ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಇಲ್ಲಿ 1,20,000 ನಮ್ಮದು ಕ್ರೆಡಿಟ್ ಲಿಮಿಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಆಗಿರ್ಬೋದು ಮತ್ತು ಯಾವ ಅಡ್ರೆಸ್ಗೆ ಇದು ಡೆಲಿವರ್ ಆಗುತ್ತೆ. ನಾನು ಒಂದು ಮನೆಯ ಅಡ್ರೆಸ್ಸನ್ನು ನಾನು ಚೂಸ್ ಮಾಡಿದ್ದೆ, ನೀವು ಆಫೀಸ್ ಅಡ್ರೆಸ್ಸನ್ನು ಕೂಡ ಚೂಸ್ ಮಾಡ್ಬೋದು. ಮತ್ತು ಅದೇ ಕೆಳಗಡೆ ನೋಡಿದ ನಂತರ ಇಲ್ಲಿ ನೋಡ್ಬೋದು 7ರಿಂದ 10 ದಿನಗಳ ಒಳಗಾಗಿ ಒಂದು ಕಾರ್ಡ್ ಡೆಲಿವರಿ ಆಗುತ್ತೆ. ಇದು ಕಾರ್ಡ್ ಡೆಲಿವರಿ ಆಗಿದೆ, ಅದಕ್ಕೆ ನಿಮಗೆ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಏನೇನಂತ ನಿಮಗೆ ತಿಳಿಸ್ಕೊಟ್ಟೆ ಆಲ್ರೆಡಿ. ಅದಾದ ನಂತರ ನಾವು ಪಿನ್ನನ್ನು ಹೇಗೆ ಜನ್ರೇಟ್ ಮಾಡಬೇಕು. ಪಿನ್ನನ್ನು ಜನ್ರೇಟ್ ಮಾಡೋಕ್ಕೆ ಇಲ್ಲಿ 3 ರೀತಿಯಾದ ಆಪ್ಷನ್ ಇದ್ದಾವೆ. ಒಂದು, ನೀವು iMobile ಆ್ಯಪ್ ಮುಖಾಂತರ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು, ಮತ್ತು ಅಮೆಝಾನ್ ಪೇ ಆ್ಯಪ್ ಮುಖಾಂತರ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಎನೇಬಲ್ ಮಾಡ್ಬೋದು. ಆದರೆ ನೀವು ಪಿನ್ನನ್ನು ಜನ್ರೇಟ್ ಮಾಡಲಿಕ್ಕೆ ICICI iMobile ಪೇ ಆ್ಯಪು, ಇಂಟರ್ನೆಟ್ ಬ್ಯಾಂಕಿಂಗು, ಇಲ್ಲ ನೀವು ಏನು ಮಾಡಬೇಕು ಹತ್ತಿರದ ಒಂದು ICICI ಬ್ಯಾಂಕಿಗೆ ಹೋಗಿ ATMನಲ್ಲಿ ನೀವು ಮಾಡ್ಬೋದು. ಈಗ ನಾನು ಯಾವ ರೀತಿಯಾಗಿ ಒಂದು ಫಿಸಿಕಲ್ ಕಾರ್ಡ್ ಎಲ್ಲೆಲ್ಲಿರುತ್ತೆ ಟ್ರ್ಯಾಕನ್ನು ಮಾಡಬೇಕು. ಮೊದಲೇದಾಗಿ ಇಲ್ಲಿ ಟ್ರ್ಯಾಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದು ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡೋದು ಡೆಲಿವರಿ ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಆದ ನಂತರ ಇಲ್ಲಿ ನಿಮ್ಮದು ಒಂದು ಡೆಲಿವರಿ ನಂಬರ್ ಕೂಡ ಟ್ರ್ಯಾಕಿಂಗ್ ನಂಬರ್ ಆಲ್ಮೋಸ್ಟ್ ಆಲ್ ನಿಮ್ಮ ಏರಿಯಾ ಏನಾದರೂ ಸರ್ವಿಸಬಲ್ ಏರಿಯಾ ಇದ್ದರೆ ಒಂದು ಬ್ಲೂ ಡಾಟ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ. ಅದು ತುಂಬಾ ಫಾಸ್ಟ್ ಇರುವಂಥದ್ದು. 2ರಿಂದ 3 ದಿನಗಳಲ್ಲಿ ನಿಮಗೆ ಕಾರ್ಡ್ ಡೆಲಿವರ್ ಆಗುವಂಥದ್ದು. ಅದಾದ ನಂತರ ಇಲ್ಲಿ ಮ್ಯಾನೇಜ್ ಕಾರ್ಡನ್ನು ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳೋಣ. ನಾವು ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಮಾಡ್ಬೋದು. ಈಗ ನಮಗೆ ಮೇಲ್ ಕೂಡ ಬಂದಿದೆ, ಮೇಲಿಂದನೂ ಕೂಡ ನೀವು ಮಾಡ್ಬೋದು. ನಿಮಗೆ ಕಾರ್ಡ್ ಡೆಲಿವರಿ ಆದ 1 ತಿಂಗಳ ಒಳಗಾಗಿ ಇದನ್ನ ಆ್ಯಕ್ಟಿವೇಟ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಕಾರ್ಡ್ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ನೋಡ್ಬೋದು ವಾಟ್ಸಪ್ಗೂ ಕೂಡ ಮೆಸೇಜ್ ಬರ್ತವೆ, ಇಮೇಲ್ಗೆ ಟೆಕ್ಸ್ಟ್ ಮೆಸೇಜ್ ಎಲ್ಲ ಕಡೆ ಬರುತ್ತೆ, ನೀವು ಇದನ್ನ ನೋಡ್ಬೋದು. ಈಗ ನಾನು ಮೊದಲನೇದಾಗಿ ಆ್ಯಕ್ಟಿವೇಷನನ್ನು ಮಾಡ್ತೇನೆ. ಆ್ಯಪ್ನಲ್ಲಿ ನೀವು ಹೋಗಿ ಅಲ್ಲಿ ನೀವು
ಕಾರ್ಡ್ ಸೆಕ್ಷನ್ನಲ್ಲಿ ಹೋದರೆ ಈ ರೀತಿಯಾದ ಒಂದು ಆ್ಯಕ್ಟಿವೇಟ್ ಬರುತ್ತೆ. ಆ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದು ವೆರಿಫೈ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ATM ವಿಡ್ರಾ ಆಫ್ ಇಡಿ, ಮರ್ಚೆಂಟ್ ಔಟ್ಲೆಟು ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಆನ್ ಇಡಿ. ನಿಮಗೆ ಟ್ಯಾಪ್ ಆ್ಯಂಡ್ ಪೇ ಬೇಕಂದರೆ ನೀವು ಇಟ್ಕೊಳ್ಳಿ. ಕಾರ್ಡನ್ನು ನೀವು ಸುರಕ್ಷಿತವಾಗಿ ಇಟ್ಕೋತೀರಾ ಅಂದರೆ ಮಾತ್ರ ಇದನ್ನ ಟ್ಯಾಪ್ ಆ್ಯಂಡ್ ಪೇ ಆಪ್ಷನನ್ನು ಚೂಸ್ ಮಾಡಿ, ಏನಾದರೂ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತೆ OTP ಬಂದು ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಏನೇನು ಆಫ್ ಬೇಕೋ ಎಲ್ಲವನ್ನು ನೀವು ಮಾಡಿಕೊಂಡು ನಾವು ಆಲ್ರೆಡಿ ಈಗ ಅಪ್ಡೇಟ್ ಮಾಡಿದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ಈಗ ನಮ್ಮದು ರೆಡಿಯಾಗಿದೆ. ಈಗ ನಿಮಗೆ ಇನ್ನೊಂದು ಆಪ್ಷನ್ ತಿಳಿಸ್ಕೊಡ್ತೇನೆ. ಈಗ ಮೊಬೈಲ್ ಆ್ಯಪ್ನಲ್ಲಿ ಹೋಗಿ ನಾವು ಯಾವ ರೀತಿಯಾಗಿ ಒಂದು ಪಿನ್ನನ್ನು ಜನ್ರೇಟ್ ಮಾಡಬೇಕು, ಯಾವ ರೀತಿಯಾದ ಒಂದು ಬೇರೆ ಬೇರೆ ಸ್ಟೆಪ್ಸ್ ಇದ್ದಾವೆ ಎಲ್ಲವೂ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಮೊಬೈಲ್ ಆ್ಯಪ್ಗೆ ಹೋಗೋಣ. ಮೊದಲೇದಾಗಿ ICICI ಮೊಬೈಲ್ ಪೇ ಆ್ಯಪನ್ನು ನೀವು ರಿಜಿಸ್ಟರ್ ಮಾಡಿರಲೇಬೇಕು. ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನೀವು ಫಿಂಗರ್ ಪ್ರಿಂಟ್ ಅಥವಾ ಲಾಗಿನ್ ಪಿನ್ನಿಂದ ಲಾಗಿನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಾರ್ಡ್ಸ್ ಆ್ಯಂಡ್ ಫೋರೆಕ್ಸ್ ಅಂತ ಆಪ್ಷನ್ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಕಾರ್ಡ್ಸ್ದು. ಇಲ್ಲಿ ಮೊದಲೇದಾಗಿ ಇಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕೆಳಗಡೆ ಸೆಟ್ ಆರ್ ರಿಸೆಟ್ ಪಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಒಂದು 4 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡಿ. ಅದಾದ ನಂತರ ಇನ್ನೊಮ್ಮೆ ಸೇಮ್ ಅದೇಯನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಹಾಕಿ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಯುವರ್ ಪಿನ್ ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್ ಸಕ್ಸಸ್ಫುಲಿ. ಈ ರೀತಿಯಾಗಿ ಇನ್ನು ಮುಂದೆ ನೀವು ಎಲ್ಲೇ ಟ್ರಾನ್ಸಾಕ್ಷನ್ ಮಾಡಿದರೂ ಈ ಪಿನ್ನನ್ನು ನೀವು ಯೂಸ್ ಮಾಡಬೇಕು. ಈ ರೀತಿಯಾಗಿ ನೀವು ಇದನ್ನ ಪಿನ್ನನ್ನು ಸೆಟ್ ಮಾಡ್ಕೋಬೋದು ಆ್ಯಪ್ ಮುಖಾಂತರ. ನೀವು ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಕ್ರೆಡಿಟ್ ಕಾರ್ಡ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಸೆಟ್ ಪಿನ್ ಅಂತ ಇರುತ್ತೆ, ಅಲ್ಲಿ ಕೂಡ ಮಾಡ್ಬೋದು. ಮತ್ತು ನೀವು ಹತ್ತಿರದ ICICI ಬ್ಯಾಂಕ್ ATMಗೆ ಹೋಗಿ ಕೂಡ ನೀವು ಪಿನ್ನನ್ನು ಜನ್ರೇಟ್ ಮಾಡ್ಬೋದು. ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಕೂಡ ಯಾವುದೇ ರೀತಿಯಾದ ಫ್ರೀ ಇದ್ದೇ ಇರುತ್ತೆ ಆನ್ಲೈನಲ್ಲಿ. ನೀವು ATM ಮಷಿನ್ಗೆ ಹೋದಾಗ ಅಲ್ಲಿ ಯಾವುದೇ ರೀತಿಯಾದ ನೀವು ಟ್ರಾನ್ಸಾಕ್ಷನನ್ನು ಮಾಡಬಾರ್ದು. ಕೇವಲ ಒಂದು ಪಿನ್ನನ್ನು ನೀವು ಸೆಟ್ ಮಾಡಿದರೆ ಅಲ್ಲಿ ಕೂಡ ನೀವು ಸೆಟ್ ಮಾಡ್ಕೋಬೋದು. ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಬ್ಯಾಂಕ್ನವ್ರು ಕೂಡ ಹೆಲ್ಪ್ ಮಾಡ್ತಾರೆ, ನಿಮಗೆ ಆನ್ಲೈನ್ ಮಾಡೋಕ್ಕಾಗಲಿಲ್ಲ ಅಂದರೆ. ಈ ರೀತಿಯಾಗಿ ನೀವು ಇದನ್ನ ಪಿನ್ನನ್ನು ಸೆಟ್ ಮಾಡ್ಬೋದು. ಇದು ಅಮೆಝಾನ್ ICICI ಪೇ ಕ್ರೆಡಿಟ್ ಕಾರ್ಡು. ಇದೊಂದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಒಂದು ಕ್ರೆಡಿಟ್ ಕಾರ್ಡು. ಅಮೆಝಾನಲ್ಲಿ ನಿಮಗೆ ಅನ್ಲಿಮಿಟೆಡ್ 5% ನಿಮಗೆ ಕ್ಯಾಶ್ಬ್ಯಾಕ್ ಸಿಗುವಂಥದ್ದು ಪ್ರೈಮ್ ಮೆಂಬರ್ಗೆ. ಮತ್ತು ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಎಲ್ಲ ಕಂಪ್ಲೀಟ್ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಬೇರೆ ಬೇರೆ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ನೀವು ಓಪನ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಆ ವಿಡಿಯೋ ನೀವು ನೋಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಮಾಡ್ತೇನೆ. ನಿಮಗೆ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ಫೈನಾನ್ಷಿಯಲ್ ರಿಲೇಟೆಡ್ ಮತ್ತು ಬ್ಯಾಂಕಿಂಗ್ ರಿಲೇಟೆಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.